ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ನಗರದ ರಸ್ತೆಗಳು ಈಗ ಮತ್ತಷ್ಟು ವಿಶಾಲವಾಗಲಿವೆ. ನಗರದ 7 ಪ್ರಮುಖ ಜಂಕ್ಷನ್ಗಳಲ್ಲಿ ರಸ್ತೆ ವಿಸ್ತರಣೆಗೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಯಾವ್ಯಾವ ರಸ್ತೆಗಳು ಅಗಲವಾಗಲಿವೆ? ಬನ್ನಿ ನೋಡೋಣ. ಟ್ರಾಫಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ನಗರದ ಪ್ರಮುಖ 7 ಜಂಕ್ಷನ್ಗಳಲ್ಲಿ ರಸ್ತೆಗಳ ವಿಸ್ತರಣೆಗೆ ಕೈ ಹಾಕಿದೆ. ನಗರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಬಿಎಂಪಿ, ಬಿಡಿಎ, ಬಿಎಂಆರ್ಡಿಎ, ಬೆಸ್ಕಾಂ, ಬಿಎಂಆರ್ಸಿಎಲ್, ಜಲಮಂಡಳಿ ಹಾಗೂ ಡಿಸಿ ಜೊತೆ ನಡೆಸಿದ ಪ್ರಥಮ ಸಮನ್ವಯ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಕೋಆರ್ಡಿನೇಷನ್ ಮಾಡೋದಕ್ಕೆ ಇವನ್ನೆಲ್ಲ ಕೂಡ ಕರೆದು ನಾನು ಮೀಟಿಂಗ್ ಮಾಡಿದ್ದೀನಿ. ಇದು ಒನ್ಸ್ ಇನ್ 2 months ಈ ಮೀಟಿಂಗ್ ನಡೀತಾ ಇರುತ್ತೆ. ಮತ್ತು ಭಾಳ ಮುಖ್ಯವಾಗಿ ಪ್ರಮುಖವಾಗಿ ಒಂದು 5 ರಸ್ತೆಗಳನ್ನು ಸಿಗ್ನಲ್ ಮುಕ್ತ ಕಾರಿಡಾರ್ಗಳನ್ನು ಕೂಡ ಈಗಾಗಲೇ ಕ್ಯಾಬಿನೆಟ್ಗೆ ಬಂದಿದೆ. ಮುಖ್ಯಮಂತ್ರಿಗಳಿಗೂ ಕೂಡ ಚರ್ಚೆ ಮಾಡಿದ್ವಿ. ಆದಷ್ಟು ಬೇಗ ಇದನ್ನು ಮಾಡಿಕೊಡಿ ಅಂತ ಕೂಡ ಹೇಳಿದ್ವಿ. ಇನ್ನು ವಿಸ್ತರಣೆಗೊಳ್ಳಲಿರುವ 7 ರಸ್ತೆಗಳ ವಿವರ ನೋಡೋದಾದ್ರೆ, ಅರಮನೆ ರಸ್ತೆಯಿಂದ ಮೇಕ್ರಿ ಜಂಕ್ಷನ್ವರೆಗೆ ರಸ್ತೆ ವಿಸ್ತರಣೆಗೊಳ್ಳುತ್ತೆ. ಕೋರಮಂಗಲ ಹೋಗೋ ಸಿಲ್ಕ್ ಬೋರ್ಡ್ ಜಂಕ್ಷನ್ನ 29ನೇ ಮುಖ್ಯ ರಸ್ತೆ, ಕೆಆರ್ ಪುರಂನ ಬೆನಿಗಾನಹಳ್ಳಿಯಿಂದ ಮಹದೇವಪುರದ ಹ್ಯಾಂಗಿಂಗ್ ಬ್ರಿಡ್ಜ್ ಇರೋ ರಸ್ತೆಯೂ ವಿಸ್ತರಣೆಗೊಳ್ಳುತ್ತೆ. ನಾಗವಾರದ ಥಣಿಸಂದ್ರ ಜಂಕ್ಷನ್ ಇನ್ನಷ್ಟು ವಿಸ್ತರಣೆಗೊಳ್ಳಲಿದೆ. ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಹೆಬ್ಬಾಳಕ್ಕೆ ಬರುವ ಮೇಲು ರಸ್ತೆಗೆ ಮತ್ತೊಂದು ಲೂಪ್ ಜೋಡಣೆಯಾಗುತ್ತೆ. ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಸಾಗರ್ ಆಸ್ಪತ್ರೆ ಮುಂಭಾಗದ ರಸ್ತೆ ಅಗಲವಾಗಲಿದೆ. ಇನ್ನು ನಗರದ ಹಡ್ಸನ್ ವೃತ್ತದಲ್ಲಿರೋ ದೇವಾಂಗ ರಸ್ತೆ ಕೂಡ ವಿಸ್ತರಣೆಗೊಳ್ಳುತ್ತೆ. ಈಗಾಗಲೇ ನಾವು ಬಿಬಿಎಂಪಿ ಅವರು 5 ಸಿಗ್ನಲ್ ಫ್ರೀ ಕಾರಿಡಾರ್ಸು ಅಪ್ರೂವಲ್ ಆಗಿದೆ, ಕ್ಯಾಬಿನೆಟಲ್ಲಿ ಕಾಯ್ತಾ ಇದೆ. 2 ಪಾಸ್ ಓವರ್ಗಳು ಆಗಿದೆ. 85 ರಸ್ತೆಗಳು ಹೊಸದಾಗಿ ಡಾಂಬರೀಕರಣ ಆಗಬೇಕು ಅಂತ ಆಗಿದೆ. ಅದರಲ್ಲಿ ಒಂದು 13 ರಸ್ತೆಗಳು ಅಗಲೀಕರಣ ಅಂತಲೂ ಆಗಿ ಈಗಾಗಲೇ ಅಪ್ರೂವಲ್ ಆಗಿ ಬಂದಿದೆ. ಈಗ ಮಳೆಗಾಲ ಕೆಲಸ ಪ್ರಾರಂಭ ಮಾಡಬೇಕು. ಹೊಸದಾಗಿ ನಿನ್ನೆ ಮಂತ್ರಿಗಳು ಇನ್ನೂ 7 ಕಡೆ ಬಿಡಿಎಗೆ ಆದೇಶ ಮಾಡಿದ್ದಾರೆ. ಕೆಲವೊಂದು ರಸ್ತೆ ವಿಸ್ತರಣೆಯ ಹೊಣೆ ಬಿಡಿಎ ಮೇಲಿದ್ರೆ ಇನ್ನು ಕೆಲವು ಪಾಲಿಕೆ ಮೇಲಿದೆ. ಒಟ್ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಕೊಂಚ ಕಡಿವಾಣ ಬೀಳಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಹಾಗೂ ಗಿರೀಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರಿನ ಅಭಿವೃದ್ಧಿಗಾಗಿ ಐಟಿ ಕ್ಷೇತ್ರದ ಗಣ್ಯರು ನೀಡಿದ ಕೆಐಜಿ ವರದಿಯ ಸಾಧಕ ಬಾಧಕಗಳ ಕುರಿತು ಅಭಿವೃದ್ಧಿ ಪಠಣ ಸರಣಿ ಪ್ರಸಾರವಾಗ್ತಾ ಇದೆ. ಗಗನಚುಂಬಿ ಕಟ್ಟಡಗಳು ನಗರದ ಇಮೇಜ್ ಅನ್ನ ಬದಲಿಸುತ್ತವಂತೆ. ಅದಕ್ಕೆ ಏನೋ ಕೆಐಜಿ ವರದಿಯಲ್ಲಿ ಎಫ್ಎಸ್ ಅನ್ನ ಏರಿಸುವುದಕ್ಕೆ ಸಲಹೆಯನ್ನ ನೀಡಿದ್ದಾರೆ. ಬನ್ನಿ ವರದಿಯಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಸಾಮಾನ್ಯ ಸೈಟ್ನಲ್ಲಿ 3 ಅಂತಸ್ತಿಗಿಂತ ಹೆಚ್ಚಿಗೆ ಕಟ್ಟುವಂತಿಲ್ಲ. ಗಗನಚುಂಬಿ ಕಟ್ಟಡ ಕಟ್ಟಲು ವಿಶೇಷ ಅನುಮತಿ ಬೇಕು. ಇದನ್ನ ಎಫ್ಎಸ್ಐ ಅಥವಾ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಅಂತಾರೆ. ನಗರದಲ್ಲಿ ಹೆಚ್ಚೆಚ್ಚು ಕಂಪನಿಗಳಿಗೆ ಅವಕಾಶ ನೀಡಲು ಈ ಎಫ್ಎಸ್ಐ ಅನ್ನ ಹೆಚ್ಚಿಸಬೇಕು. ಅಂತಸ್ತು ಹೆಚ್ಚಿಸೋದ್ರಿಂದ ಬಿಲ್ಡರ್ಗಳಿಗೆ ಲಾಭವಾಗುತ್ತೆ. ಈ ಲಾಭದ ಪಾಲು ಪಡೆಯುವ ಸರ್ಕಾರ ಆ ಹಣವನ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಬಹುದು ಅನ್ನೋದು ಕೆಐಜಿಯ ಪ್ರಮುಖ ಸಲಹೆಗಳಲ್ಲೊಂದು. ಕಟ್ಟಡದ ಅಂತಸ್ತು ಹೆಚ್ಚಿಸೋದು ಆರ್ಥಿಕ ಅಭಿವೃದ್ಧಿಗೆ ಪೂರಕ ಅನ್ನೋದು ಉದ್ಯಮಿಗಳ ಅಭಿಪ್ರಾಯ. ನಾವು ಎಫ್ಎಸ್ಐ ಜಾಸ್ತಿ ಮಾಡೋವರೆಗೂ ಲ್ಯಾಂಡ್ ಡಿಮಾಂಡ್ ಏನಿದೆ ಈಗ ಅದನ್ನು ನಾವು ಕಮ್ಮಿ ಮಾಡಬೇಕಾದ್ರೆ, ಇವಾಗ 10 ಎಕರೆಯಲ್ಲಿ ಮಾಡೋ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಪ್ರಾಜೆಕ್ಟ್ ಮಾಡ್ತೀವಿ, ಅದನ್ನು 1 ಎಕರೆಯಲ್ಲಿ ಮಾಡಬೇಕಾದ್ರೆ ನಮಗೆ ಎಫ್ಎಸ್ಐ ಮತ್ತು FAR ಜಾಸ್ತಿ ಆಗಲೇಬೇಕು. ಆದ್ದರಿಂದ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಿಗ್ಗಲ್ಲಿ ಒಂದು ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಆ ರೆಕಮೆಂಡೇಷನ್ ಬಗ್ಗೆ ಸರ್ಕಾರ ನಿರ್ಣಯ ತಗೊಳ್ಳುತ್ತೆ. ಬಟ್ ನಾವು ಎಫ್ಎಸ್ಐ ಹೆಚ್ಚು ಮಾಡಲೇಬೇಕು. ಮೊದಲು ಮೂಲಸೌಕರ್ಯ ಹೆಚ್ಚಿಸಿ, ಆ ನಂತರ ಗಗನಚುಂಬಿ ಕಟ್ಟಡಗಳಿಗೆ ಅವಕಾಶ ನೀಡಿದರೆ ಒಳಿತು. ಆದರೆ ಇಲ್ಲಿ ಬಿಲ್ಡರ್ಗಳಿಂದ ಬರುವ ಲಾಭದಿಂದ ಮೂಲಸೌಕರ್ಯ ಹೆಚ್ಚಿಸುವ ಸಲಹೆ ಅತ್ಯಂತ ಅವೈಜ್ಞಾನಿಕ ಅನ್ನೋದು ಸಾರ್ವಜನಿಕರ ವಾದ. ಗಗನಚುಂಬಿ ಕಟ್ಟಡಗಳು ಹೆಚ್ಚಾದಂತೆಲ್ಲ ಜನದಟ್ಟಣೆ ಜಾಸ್ತಿಯಾಗುತ್ತೆ. ನೀರು, ಗಾಳಿ, ವಿದ್ಯುತ್, ಪಾರ್ಕಿಂಗ್ ಹೆಚ್ಚೆಚ್ಚು ಬೇಕಾಗುತ್ತೆ. ಆದರೆ ರಸ್ತೆ, ಫುಟ್ಪಾತ್, ಪಾರ್ಕ್ಗಳು ಅಷ್ಟೇ ಇರೋದ್ರಿಂದ ಅವುಗಳ ಮೇಲಿನ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಇವುಗಳ ಪರಿಣಾಮದಿಂದಾಗಿ ಅವಘಡಗಳಾಗುವ ಸಂಭವವೇ ಹೆಚ್ಚು. ನಾವೀಗ FSI ಹೆಚ್ಚಿಸಿದ್ವಿ ಅಂತ ಇಟ್ಕೊಳ್ಳಿ, ಈಗ ಕೋರಮಂಗಲ ಅಂತಾನೆ ಜಾಗ ಅಂತ ತಗೊಂಡು ಅಲ್ಲಿ ಇರೋದು ರೋಡು, ಸ್ಟ್ರೀಟ್ಸು, ಪಾರ್ಕ್ಗಳು, ಹಾಸ್ಪಿಟಲ್ಸು ಅದೆಲ್ಲ ಲಿಮಿಟೆಡ್. ಅದನ್ನು ಈಗ ಆ FSI ಇನ್ಕ್ರೀಸ್ ಮಾಡಿದ್ರೆ ಜನಗಳು ಜಾಸ್ತಿ ಬರೋಕ್ಕೆ ಶುರು ಮಾಡ್ತಾರೆ. ಅದನ್ನು ಇರೋ ಪಾರ್ಕು ಅಥವಾ ವಾಟರು ಅಥವಾ ಸ್ಟ್ರೀಟ್ಸು ಅದನ್ನು ನಾವು ಹೆಚ್ಚು ಮಾಡೋಕ್ಕಾಗಲ್ಲ. ಅಭಿವೃದ್ಧಿ ಎಂದರೆ ಕೇವಲ ಗಗನಚುಂಬಿ ಕಟ್ಟಡಗಳಲ್ಲ, ಇರುವ ಪರಿಸರವನ್ನ ಹೆಚ್ಚೆಚ್ಚು ವಾಸ ಯೋಗ್ಯ ಮಾಡಿಕೊಳ್ಳೋದು.
ಆದರೆ ಕೇವಲ ಅಂಕಿ ಸಂಖ್ಯೆಗಳಿಂದ ನಗರದ ಅಭಿವೃದ್ಧಿ ಲೆಕ್ಕ ಹಾಕುವ ಇಂತಹ ಸಲಹೆಗಳು ನಗರಕ್ಕೆ ಮಾರಕವಾಗೋದ್ರಲ್ಲಿ ಅನುಮಾನವಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ವಿವಾದಗಳಿಂದಲೇ ಸಾಕಷ್ಟು ಸುದ್ದಿಯಾಗಿರೋ ಚಂದ್ರ ಸಿನಿಮಾ ನಾಳೆ ತೆರೆಗೆ ಬರ್ತಾ ಇದೆ. ನಾಯಕ ಪ್ರೇಮ್, ನಿರ್ದೇಶಕಿ ರೂಪಾ ನಡುವೆ ಅಸಮಾಧಾನವೂ ಮುಂದುವರೆದಿದೆ. ನಾಳೆ ರಿಲೀಸ್ ಆಗಲಿರೋ ಚಂದ್ರನಿಗೆ ಇದೇ ಡಬಲ್ ಪ್ರಮೋಷನ್ ಆಗ್ತಾ ಇದೆ. ಅದು ಹೇಗೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.